ಹೇ ಎವ್ರಿವನ್, ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನನ್ನ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ವಿಡಿಯೋದಲ್ಲಿ ತುಂಬ ಒಳ್ಳೆಯ ಮಾಹಿತಿನ ತಗೊಂಡು ಬಂದಿದ್ದೀನಿ. ಸೊ ಅದೇನು ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ. ಈ ಒಂದು ಕಂಪ್ನಿ ಮಿಲೆಟ್ಸ್ ಕಂಪ್ನಿಯಿಂದ ಮಿಲೆಟ್ ಮಿಕ್ಸ್ ಅಂತ ಅಂದ್ಬಿಟ್ಟು ನಾನು ಈ ಆರೋಗ್ಯ ಚೂರ್ಣಂ ತರಿಸ್ಕೊಂಡಿದ್ದೀನಿ. ನಾನು ಒಂದು ಬಾರಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು. ಇದು ತುಂಬ ಹಲವಾರು ವೆರೈಟೀಸ್ಗಳಲ್ಲಿ ಇದೆ, ಮಕ್ಳಿಗೂ ಕೂಡ ಇದೆ, ನೀವು ತೊಗೊಳ್ಬೋದು ಇಂಟ್ರೆಸ್ಟ್ ಇದ್ದವರು. ಸೊ ಇದರಲ್ಲಿ ತುಂಬ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸಿದ್ದಾರೆ, ನ್ಯಾಚುರಲಾಗಿ ಬಳಸಿದ್ದಾರೆ. ಯಾಕಂದರೆ ರೈತರಿಂದ ನೇರವಾಗಿ ಇವರು ಮಾರಾಟ ಮಾಡಿ ಖರೀದಿ ಮಾಡಿ ಈ ಒಂದು ಪ್ರಾಡಕ್ಟ್ನ ರೆಡಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಬೆನಿಫಿಟ್ ಏನಂದರೆ ಆರೋಗ್ಯ ಚೂರ್ಣ ಅಂತ ಅಂದ್ಬಿಟ್ಟು ಸಪ್ರೇಟು ಕೊಡ್ತಾರೆ. ಅದರಲ್ಲಿ ಅದನ್ನು ಮಿಕ್ಸ್ ರೈತರಿಂದ ಖರೀದಿ ಮಾಡ್ಕೊಂಡಿರೋಂಥ ಕಾಳುಗಳಾಗಿರ್ಬೋದು, ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು ತುಂಬ ನ್ಯಾಚುರಲ್ ಆಗಿ ಅಂದರೆ ಕ್ಲೀನ್ ಆಗಿ ಹೈಜಿನಿಕ್ ಆಗಿ ಬಳಸಿದ್ದಾರೆ. ಪ್ರತಿಯೊಂದು ಕಾಳುಗಳಾಗಿರ್ಬೋದು ಮೊಳಕೆ ಕಟ್ಟಿ, ನಾವು ಏನು ಆಗಿನ ಕಾಲದಲ್ಲಿ ಮೊಳಕೆ ಕಟ್ಟಿ ಮಕ್ಕಳುಗಳಿಗೆ ಈ ಒಂದು ಸರಿನ ತಿನ್ನಿಸ್ತಿದ್ವು, ಅದೇ ಥರ ಬಟ್ ತುಂಬ ಚೆನ್ನಾಗಿದೆ. ನಾವು ಇದನ್ನು ಗಂಜಿ ರೂಪದಲ್ಲೂ ತೊಗೊಳ್ಬೋದು. ನಾನಿಲ್ಲಿ ಮೊದಲನೇದಾಗಿ ಮಿಲೆಟ್ ಮಿಕ್ಸ್ ಅವ್ರಿಂದ ಆರೋಗ್ಯ ಚೂರ್ಣ ಮಿಲೆಟ್ ತೊಗೊಂಡಿದ್ದೀನಿ. ಹಾಗೆ 2 ಉಪ್ಪು, ಖಾಲಿ ಬಟ್ಲು 1 ಸ್ಪೂನು ಮತ್ತು 1 ಲೋಟ ನೀರು, ಹಾಗೆ ಮಾಡ್ಕೊಂಡಿರೋಂಥ ಗಂಜಿನ ನಾವು 1 ಲೋಟಕ್ಕೆ ವರ್ಗಾಯಿಸ್ಕೊಳ್ಬೇಕು. ಇಲ್ಲಿ ಮೊದಲನೇದಾಗಿ ಟೀ ಪ್ಯಾನ್ಗೆ 1 ಲೋಟ ನೀರಷ್ಟನ್ನು ಹಾಕ್ಕೊಳ್ಬೇಕಾಗುತ್ತೆ. 1 ಲೋಟ ಸಾಕು, ಯಾಕಂದರೆ ಗಂಜಿ ರೂಪದಲ್ಲಿ ಸ್ವಲ್ಪ ಕೆಲವರು ತೆಳ್ಳು ಕುಡಿಯೋ ಅಂದರೆ ತಿಳಿಯಾಗಿ ಕುಡಿಯೋರು ಇರ್ತಾರೆ, ಗಟ್ಟಿಲು ಕುಡಿತಾರೆ. ಸೊ ಇಲ್ಲಿ ನಾನು 1 ಗ್ಲಾಸ್ ಸಾಕು ಅಂತ ಅಂದ್ಬಿಟ್ಟು ನೀರನ್ನ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಕುದಿ ಬರಬೇಕು. ಕುದಿ ಬಂದ ಮೇಲೆ ಅದು ಕುದೀತಾ ಇರಲಿ. ನೆಕ್ಸ್ಟ್ ನಾವು ಏನು ಮಾಡಬೇಕಂತಂದ್ರೆ, ಒಂದು ಬಟ್ಲಿಗೆ 1 ರಿಂದ 1.5 ಸ್ಪೂನು, ಸ್ವಲ್ಪ ಗಟ್ಟಿಯಾಗಿ ಬರಲಿ ಅಂದರೆ 1.5 ಸ್ಪೂನು. ಇದು ಒಬ್ಬರು ಕುಡಿಬೋದು. ಇದನ್ನೇ ಡಬಲ್ ಮಾಡಿಕೊಂಡು ಅಂದರೆ 2-3 ಜನ ಯಾರಿರ್ತಾರೆ ಅದನ್ನು ಮಾಡ್ಕೊಳ್ಬೋದು. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಬೇಕು. ಅದು ಏನು ಗುಳ್ಳೆ ಗಂಟುಗಳಿದೆ ಅದನ್ನು ಹೊಡಿಬೇಕು. ಅದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ತಿಳಿಯಾಗಿ ಚೆನ್ನಾಗಿ ಆ ಗಂಟು ಹೋಗೋವರೆಗೂ ಮಿಕ್ಸ್ ಮಾಡ್ಕೊಳ್ಬೇಕು. ನಿಮಗೆ ಇನ್ನೂ ಒಂದು ಮೆಥಡಲ್ಲಿ ಇದು ಮಾಡ್ಬೋದು, ಅಂದರೆ ಗಂಜಿ ರೂಪದಲ್ಲಿ ತೊಗೊಳ್ಬೋದು. ಅದು ಬೇಕು ತಿಳಿಸ್ಕೊಡಿ ಅಂತ ಕಮೆಂಟ್ ಮಾಡಿದರೆ ನಾನು ಅದನ್ನು ಯಾವ ರೀತಿ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಇದು ಫಸ್ಟು ಸ್ಟೆಪ್ಪು, ಈ ಥರ ಮಾಡ್ಕೊಂಡು ಕುಡಿಬೋದು. ಸೊ ಇದಿಷ್ಟು ಮಿಕ್ಸ್ ಆಗಿದೆ. ಇದು ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಕಾಯೋದಕ್ಕೆ ಇಟ್ಟಿರೋಂಥ ನೀರಿಗೆ ಸ್ವಲ್ಪ ಸೇರಿಸ್ಕೊಳ್ಬೇಕು. ಅದು ಚೆನ್ನಾಗಿ ಕುದಿ ಬರಬೇಕು. ತುಂಬ ಚೆನ್ನಾಗಿ ಕುದಿ ಬಂದ ಮೇಲೆ ಅದು ಬೆಂದಿರುತ್ತೆ. ಅದರಲ್ಲಿ ಕಾಳುಗಳಾಗಿರ್ಬೋದು, ರಾಗಿ ಆಗಿರ್ಬೋದು, ಪ್ರತಿಯೊಂದು ಅದು ಚೆನ್ನಾಗಿ ಬೇಯಬೇಕಲ್ಲ, ಆಗಲೇ ಟೇಸ್ಟ್ ಇರುತ್ತೆ. ಸೊ ಅದು ಕುದೀಲಿ. ಈ ಮಿಲೆಟ್ಸ್ ಅವರ ಆರೋಗ್ಯ ಚೂರ್ಣ 1 ಗ್ಲಾಸಿಗೆ ಡೈಲಿ ಅಂದರೆ 1 ಗ್ಲಾಸ್ 2-3 ಟೈಮ್ಸ್ 2-3 ಟೈಮ್ ಅಂದರೆ ತೊಗೊಳ್ಬೋದು. ನಿಮ್ಮ ಆರೋಗ್ಯಕ್ಕೆ ತಕ್ಕನಾಗಿ ನೀವು ಬಳಸ್ಕೊಳ್ಬೇಕಾಗುತ್ತೆ. ಫಸ್ಟು ಸ್ವಲ್ಪ ದಿನ ಟ್ರೈ ಮಾಡಿ, ಆಮೇಲೆ ನಿಮಗೆ ಅಡ್ಜಸ್ಟ್ ಆಗಿದೆ ಅಂದರೆ ಒಂದು 2-3 ಸತಿ ನೀವು ಇದನ್ನು ತೊಗೊಳ್ಬೋದು. ಹಾಗೆ ಇದು ವೆಯ್ಟ್ ಲಾಸ್ ಕೂಡ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಇನ್ನು ಗ್ಯಾಸ್ಟ್ರಿಕ್ ಆಗಿರ್ಬೋದು, ಅಜೀರ್ಣ ಸಮಸ್ಯೆ ಆಗಿರ್ಬೋದು, ಪ್ರತಿಯೊಂದಕ್ಕೂ ಇದು ಹೆಲ್ತಿ ಅಂತ ಹೇಳ್ಬೋದು. ಇದು ಸ್ವಲ್ಪ ಕುದಿ ಬಂದಮೇಲೆ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಜಾಸ್ತಿ ಹಾಕೋದು ಬೇಡ, ಒಂದು ಸ್ವಲ್ಪ ಹಾಕಿದ್ರೆ ಸಾಕು. ಈ ಮಿಲೆಟ್ಸನ್ನು ಒಂದು ಬಾಕ್ಸ್ಗೆ, ಟೈಟ್ ಮುಚ್ಚಳ ಇರೋವಂಥ ಬಾಕ್ಸ್ಗೆ ನೀವು ಇದನ್ನು ಹಾಕಿಡಬೇಕಾಗುತ್ತೆ. ಯಾಕಂದರೆ ಇದು ಗಾಳಿ ಜಾಸ್ತಿ ಆಡಬಾರ್ದು. ಇದು ರೆಡಿಯಾಗಿದೆ. ನಾನು ಇದು 1 ಲೋಟಕ್ಕೆ ವರ್ಗಾಯಿಸ್ಕೊಳ್ತೀನಿ. ಡೈಲಿ ನೀವು ಇದನ್ನು ಕುಡಿಯೋದ್ರಿಂದ ನಿಮ್ಮ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನಾನು ಆಲ್ರೆಡಿ ತೊಗೊಳ್ತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಸೊ ಇದನ್ನು ಬೈ ಮಾಡ್ಬೋದು ಯಾವ ಥರ ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆ ಏನಾದರೂ ಅವರ ಡೈರೆಕ್ಟ್ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂತ ಹೇಳಿದರೆ ನಾನು ತಿಳಿಸ್ಕೊಡ್ತೀನಿ, ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಈ ಆರೋಗ್ಯ ಚೂರ್ಣ ಒಂದು ಹೆಲ್ದಿ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.